ನೀರು ಕೊಡ್ಲಾ? ಮಾತಾಡಿಸ್ಬೇಡ ವಿಕ್ಕಿ. ನೀವು ಬೇಡ, ನಿಮ್ಮ ಕಾಳಜಿನೂ ಬೇಡ. ನೀವು ಪ್ರತಿ ಸರ್ತಿ ಹೀಗೆ ಮಾಡ್ತೀರಾ. ನನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದು ಮಾತಾಡಿದ್ರು ಕೇಳಬೇಕು ಅನ್ಸೋದೇ ಇಲ್ವಲ್ಲ ನಿಮಗೆ? ಅದು ಬಿಡಿ, ಗೂಳಿ ಥರ ನನ್ನ ಮೇಲೆ ನುಗ್ಬಿಡ್ತೀರಾ. ನಿಮಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗೋದಿಲ್ಲ ನೋಡಿ. ಇಬ್ಬರು ಇಷ್ಟಪಟ್ಟು ಒಂದಾದರೆ ಒಂಥರ ಅರ್ಥ ಇರುತ್ತೆ. ಅದನ್ನ ಬಿಟ್ಟು ಹೀಗೆಲ್ಲ ಮಾಡಿದರೆ ವಿನಿ, ನೋವಾಗುತ್ತೆ ಕಣೆ. ಕಾಲಿಗೆ ಆ ರೀತಿ ಚೂಡ್ತೀಯಲ್ಲ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದೀಯ ಈಗ. ಅದಕ್ಕೆ ಸಾರಿ ಕೇಳಿದ್ದು ಆಯಿತು. ನಾನು ಈಗೆಲ್ಲ ಹೊರಟ ಆಗೋಕೆ ನೀನೇ ಕಾರಣ. ನಾನೇನು ಮಾಡಿದೆ? ಒಟ್ಟಿನಲ್ಲಿ ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡಿಬಿಡ್ತೀರಾ ನೀವು. ಓಣೆ ಮಾಡ್ತಿಲ್ಲ, ನಿಜನೇ ಹೇಳ್ತೀನಿ. ನೀನು ಹೋಗಿ ಒಂದು ವಾರಗಟ್ಲೆ ನಿಮ್ಮ ಅಪ್ಪನ ಮನೆಗೆ ಸೇರ್ಕೊಂಬಿಟ್ರೆ ನಾನೇನು ಮಾಡಬೇಕಿತ್ತು? ಬೇರೆಯವ್ರ ಥರ ನನಗೇನು ಹುಡುಗಿರ್ ಶೋಕಿ ಇಲ್ಲಪ್ಪ. ನೀನು ಅಪ್ಪನ ಮನೆಗೆ ಸೇರ್ಕೊಂಬಿಟ್ರೆ ಅಂತ ಇನ್ನೊಬ್ಳ ಜೊತೆ ಹೋಗೋಕ್ಕಾಗುತ್ತಾ? ಎಲ್ಲದಕ್ಕೂ ನೀನೇ ಅವಲಂಬಿಸ್ಕೊಂಡಿದ್ದೀನಿ ನೋಡು. ಅದಕ್ಕೇ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ. ಸರಿ ಬಿಡು, ಇನ್ನೊಂದ್ಸಲ ನಿನಗೆ ಒತ್ತಾಯನೂ ಮಾಡಲ್ಲ. ನಿನ್ನ ಜೊತೆ ರೊಮ್ಯಾನ್ಸ್ ಕೂಡ ನಾನು ಮಾಡಲ್ಲ. ಊರಿಗೆ ಹೋಗ್ಬೇಕು ಅಂತ ಕುಣಿತಿದ್ದಲ್ಲ, ಎದ್ದು ಹೋಗು. ದುಡ್ಡು ಕೊಟ್ಟರೆ ನಿನಗಿಂತ ಸುಂದರವಾಗಿ ಹುಡುಗಿಯರು ಯಾರು ಬೇಕಿದ್ರು ಬರ್ತಾರೆ. ಇನ್ನು ಮೇಲೆ ದಿನ ಬೇರೆಯವ್ರ ಜೊತೆಗೆ ಈ ಮನೆಗೆ ಕರ್ಸ್ಕೊಳ್ತೀನಿ ನನಗೆ ಬೇಕು ಅಂದಾಗೆಲ್ಲ. ನಿನ್ನೆ ಇನ್ನೂ ಪ್ರಶ್ನೆ ಮಾಡಬೇಡ ಅಷ್ಟೇ. ವಿಕ್ಕಿ, ನನ್ನ ಮುಂದೆನೇ ಇನ್ನೊಬ್ಳ ಹತ್ರ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ ನೀವು? ಅಯ್ಯೋ ವಿನಿ, ರಾಕ್ಷಸಿ. ಈಗ ಕಚ್ಚೋದು ಯಾರಾದ್ರೂ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ. ಮೊದಲೇ ಹೇಳಿದ್ದೀನಿ ನನಗೆ ನೀನೇನೋ ಒಂದಿನ ಕೂಡ ಬಿಟ್ಟಿರೋಕ್ಕಾಗಲ್ಲ ಅಂತ. ಅಂಥದ್ರಲ್ಲಿ ನೀನೇ ಒಂದು ವಾರದಿಂದ ದೂರ ಇದ್ದೀರ. ಏನು ಮಾಡಲಿ? ನನ್ನ ಫೀಲಿಂಗ್ಸ್ ಅರ್ಥ ಮಾಡಿಕೊಂಡು ನೀನು ನನ್ನ ಹತ್ರ ಬರಬೇಕಪ್ಪ. ಅದನ್ನು ಬಿಟ್ಟು ನಂಗೆ ಇಷ್ಟ ಇಲ್ಲ ಅಂತ ಅಂದರೆ ನಾನೇನು ಮಾಡಬೇಕು? ಇನ್ನೊಂದ್ಸಲ ಊರಿಗೆ ಹೋಗು, ಸೇರ್ಕೊ. ಆಮೇಲೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಈ ಸರಿ ಕುದ್ಕಿ ಕಚ್ಚಿದ್ದೀನಿ ಬರೀ. ಇನ್ನೊಂದ್ಸರಿ ಮಾತಾಡ್ದು ಮಲ್ಟ್ರೆ ಮಾಡ್ಬಿಡ್ತೀನಿ. ವಿನಿ, ನಾನು ಡ್ಯೂಟಿಗೆ ಹೋಗ್ಬೇಕು. ಏನೋ ಊಟ ಆರ್ಡರ್ ಮಾಡಲಿ ಹೇಳು, ಮಾಡ್ತೀನಿ. ತುಂಬ ಸುಸ್ತಾಗಿದ್ದೀರ, ಊಟ ಮಾಡಿ ಮಲ್ಕೋ. ಇಲ್ಲ ಊರಿಗೆ ಹೋಗ್ತೀನಿ ಅಂದಲ್ಲ, ಹೋಗೋ ಆಗಿದ್ರೆ ಬೇಗ ಹೊರಡು, ಆಮೇಲೆ ಲೇಟ್ ಆಗುತ್ತೆ. ಸರಿನಾ? ಇವ್ರು ಈ ಮೊದಲೇ ಏನೇನೋ ಮಾತಾಡ್ತಾರೆ. ಹೋಗೋಕ್ಕೂ ಮನಸ್ಸೇ ಇಲ್ಲ ನನಗೆ. ಏನು ಮಾಡಲಿ? ಮೊದಲೇ ರಸಿಕಾ ಶಿರಾಮಣಿ ಎಷ್ಟೋ ಒಳ್ಳೆಯವರಾಗಿದ್ರು, ಸಮಯ ಸಂದರ್ಭ ಒಂದೇ ಥರ ಇರೋದಿಲ್ವಾ? ಯಾವಾಗ ಏನು ಬೇಕಿದ್ರೂ ಆಗ್ಬೋದು. ಯಾರು ಯಾವಾಗ ಬೇಕಿದ್ರೂ ಬದಲಾಗ್ಬೋದು. ಒಮ್ಮೆ ಅಡ್ಡ ದಾರಿಲಿ ಹಿಡಿದ್ಬಿಟ್ರೆ ಸಂಸಾರ ಸಾಗರ ಅಂತೂ ಮಣ್ಣು ಪಾಲು. ಒಡೆದ ಕನ್ನಡಿ ಯಾವತ್ತಿಗೂ ಜೋಡ್ಸೋಕ್ಕಾಗೋದಿಲ್ಲ. ಅದರ ಬದಲು ಒಡೆದಂತೆ ಮುನ್ನೆಚ್ಚರಿಕೆ ವಹಿಸ್ಬೇಕು ನಾನು ಅಷ್ಟೇ. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ಇವನ ಜೊತೆಗೆ ಇದ್ದು ಇವನ್ನ ಸರಿದಾರಿಗೆ ತರಬೇಕು. ಏ ವಿನಿ, ಏನೇ ಯೋಚನೆ ಮಾಡ್ತಾ ಇದೀಯಾ? ನನಗೇನು ಊಟ ಬೇಡ, ನೀವು ಆರ್ಡರ್ ಮಾಡ್ಕೊಂತೀನಿ. ನಾನು ಇಲ್ಲೇ ಇರ್ತೀನಿ ಅಂತ ನಿಮ್ಮ ಮೇಲಿನ ಸಿಟ್ಟೇನು ಕಮ್ಮಿ ಆಗಿಲ್ಲ ನನಗೆ. ವಿನಿ ಡಾರ್ಲಿಂಗ್, ಈಗ ನೀನು ಸಿಟ್ಟು ಕಮ್ಮಿ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳು. ನಿನಗೆ ಹೇಳಿದ್ದೆಲ್ಲ ಕೆಲಸ ನಾನು ಮಾಡ್ತೀನಿ. ಊರಿಗೆ ಮಾತ್ರ ಹೋಗ್ಬೇಡ. ನೀನು ಬಿಟ್ಟಿರೋಕ್ಕಾಗೋದಿಲ್ಲ ಕಣೆ ನನ್ನ ಕೈಲಿ. ನೀನು ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ ಕಣೆ ವಿನಿ. ಮನೆ ಪೂರ್ತಿ ಗೊಬ್ಬರಿಸಿದಿರಲ್ಲ. ನಾನು ಊರಿಗೆ ಹೋಗುವಾಗ ಹೇಗಿತ್ತೋ ಹಾಗೆ ಕ್ಲೀನ್ ಮಾಡಿ. ನನಗಂತೂ ಈಗಂತೂ ಆಗೋದೆಲ್ಲ ಅಷ್ಟು ಸುಸ್ತು ಮಾಡಿದ್ದೀರಾ ನೀವು. ವಿನಿ, ಐ ಕಾಂಟ್ ಕಣೆ. ನನಗೆ ಇದೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಇವತ್ತು ಆಗಲ್ಲ, ಆದರೆ ನಾಳೆ ಕ್ಲೀನ್ ಮಾಡು, ಈಗಲೇ ಕ್ಲೀನ್ ಮಾಡು ಅಂತ ಯಾರು ನಿನ್ನ ಕುತ್ತಿಗೆ ಮೇಲೆ ಕೂತಿದ್ದಾರೆ? ಯಾರೇನು ನನ್ನ ಕುತ್ತಿಗೆ ಮೇಲೆ ಕುಳ್ತಿಲ್ಲ. ಹಾಗಂತ ಈ ಮೆಸ್ಸಿ ಆಗಿರೋ ಮನೇಲಿ ಇರೋಕ್ಕಾಗುತ್ತಾ? ಮನಸ್ಸು ಒಪ್ಪತ್ತಾ? ನಾನು ಐ ಕಾಂಟ್ ವಿಕ್ಕಿ ಅಂದರು ಅಷ್ಟೇ. ಆದರೂ ನನ್ನ ಮಾತೇನು ಕೇಳಿಲ್ವಲ್ಲ ನೀವು? ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸ ಆಗುತ್ತೆ, ನೀವೇ ಕ್ಲೀನ್ ಮಾಡಿ ವಿಕ್ಕಿ. ಹೌದು, ಇದೆಲ್ಲ ಯಾಕೆ ಹೇಳ್ದಿದ್ದು? ಯಾಕೆ ಹೇಳ್ದಲ್ದು? ಎಲ್ಲ ತಗೋ ಗುಡ್ಡೆ ಹಾಕಿದ್ರೆ ಅಡುಗೆ ಮನೆ ನೋಡಿದ್ರೆ ತಿಪ್ಪೆ ಆಗೈತೆ. ಹಾಲು ನೋಡಿದ್ರೆ ಆ ಸೋಫಾ ಅಂತೂ ಎಳ್ದೆಳ್ದು ಹಾಕಿದ್ದೀರಾ. ಯಾಕೆ ಹಿಂಗೆ ಮಾಡಿದ್ದೀರಾ? ರೂಮಲ್ಲಿ ನೋಡಿದ್ರೆ ಈ ಕಬೋರ್ಡಲ್ಲಿರೋ ಬಟ್ಟೆಗಳೆಲ್ಲ ಹೇಳಿದ್ದೀರಾ. ಈ ಶೆಲ್ಫ್ ಮೇಲೆ ಇಕ್ಕಿರೋ ಈ ವಸ್ತುಗಳನ್ನೆಲ್ಲ ತೆಗ್ದಾಕಿದ್ದೀರಾ. ಏನಕ್ಕೆ ಹಿಂಗೆ ಮಾಡಿದ್ದೀರಾ ನೀವು? ನಿನ್ನಿಂದಲೇ. ಬೇಡ, ಹುಡುಗಿ ಏನಾರ ಈ ವಿಷಯ ಎಲ್ಲ ಗೊತ್ತಾದ್ರೆ ಮನ್ಸಿಗೆ ತುಂಬ ಬೇಜಾರು ಮಾಡ್ಕೊತಾಳೆ. ಮಾಡೋಕ್ಕೇನು ಕೆಲಸ ಇರ್ಲಿಲ್ವಲ್ಲ ನೋಡು, ಅದಕ್ಕೆ ಇದೆಲ್ಲನೂ ಒಂದೊಂದೇ ಎಳ್ದೆಳ್ದು ಗುಡ್ಡೆ ಹಾಕಿದೀವಿ. ಏನಿವಾಗ? ಮತ್ತೆ ಇವತ್ತು ಡ್ಯೂಟಿಗೆ ರಜೆ ಹಾಕಿ ಮನೆ ಪೂರ್ತಿ ಕ್ಲೀನ್ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಕೊಳ್ಳಿ. ನನಗೆ ಕಾಫಿ ಕುಡಿಬೇಕು ಅನಿಸ್ತಿದೆ, ಹೋಗಿ ಹಾಲು ತಗೊಂಬನ್ನಿ. ತಲೆ ನೋಯ್ತಾ ಇದೆ ವಿಕಿ. ಆಗಂತ ಕಾಫಿ ಮಾಡ್ಕೊಡ್ತೀನಿ ಅಷ್ಟೇ, ಮಾಡಿ ಕೊಡ್ತೀನಿ. ನೀವು ಕುಡಿದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ. ನನಗಂತೂ ಸುಸ್ತಾಗಿದೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಾನು ಒಬ್ನೇನೆ ಮಾಡೋದು ಎಷ್ಟು ಸುಲಭ, ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೂ ಗೊತ್ತಾಗ್ಬೇಕಲ್ವಾ? ನಾನು ನೋಡಿದ್ರೆ ಅಯ್ಯೋ ಅನ್ಸೋದಿಲ್ವೇನೆ ನಿನಗೆ? ನಿಮ್ಮನ್ನ ನೋಡಿದ್ರೆ ನನಗಲ್ಲ, ಯಾರಿಗೂ ಅಯ್ಯೋ ಅನ್ಸೋದಿಲ್ಲ. ಸರಿ ಬಿಡು. ಸರಿ ರೀ, ಹಿಂದಕ್ಕೆ ಏನಾರೋ ಕಿತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ. ಏನು ಮಾಡಲ್ಲ ಬಿಡು ವಿನಿ. ನೀನು ಬಿಟ್ಟು ಹೋಗು ಅಂತ ಬೈದಿದ್ದಂತೂ ನಿಜ. ಹಾಗಂತ ಮನಸ್ಸಿಂದ ಹೇಳಿಲ್ಲ ಕಣೆ. ಏನೋ ಸಿಟ್ಟಿನಲ್ಲಿ ಹಾಗೆ ಬಂದ್ಬಿಡ್ತು ಅಷ್ಟೇ. ಅಷ್ಟಕ್ಕೆ ನೀನು ಹಿಂಗೆ ಬೇಸರ ಮಾಡ್ಕೊಂಡು ಹೋಗಿ ಬಿಟ್ರೆ ಹೆಂಗೆ? ನೀನೇನೋ ಫ್ರೆಂಡ್ ಜೊತೆಗೆ ಟ್ರಿಪ್ ಅಂತ ಸುತ್ತಾಡಿ ಎಂಜಾಯ್ ಮಾಡಿಕೊಂಡು ಅಮ್ಮನ ಮನೇಲಿ ಸೇರ್ಕೊಂಡ್ಬಿಟ್ಟೆ. ಆದರೆ ನಾನಿಲ್ಲಿ
ನೀನು ನೀನಿಲ್ಲದೆ ನೀರಿನಿಂದ ತೆಗ್ದೋಗಿರೋ ಮೀನು ಥರ ವಿಲ ವಿಲ ಒದ್ದಾಡ್ಬಿಟ್ಟೆ ಗೊತ್ತಾ. ನೀನಿಲ್ಲ ಅಂದರೆ ನನಗೆ ಸಿಂಗಲ್ ಡೇ ಕೂಡ ಇರೋಕ್ಕಾಗಲ್ಲ ಕಣೆ. ನೀನು ಮಿಸ್ ಮಾಡ್ಕೊಂಡಿರೋ ಕ್ಷಣ ಕೂಡ ಇಲ್ಲ ಗೊತ್ತಾ. ಪ್ಲೀಸ್ ಇನ್ನೊಂದ್ಸಲ ಊರಿಗೆಲ್ಲ ಹೋಗ್ಬೇಡ. ಬೇಕಿದ್ರೆ ಜಗಳ ಮಾಡು, ಸಿಟ್ಟು ಮಾಡ್ಕೊ, ಗಿಲ್ಲು, ಹಾಗೆ ಬೇಕಿದ್ರು ಏನು ಮಕ್ಕಿದ್ರು ಮಾಡು, ಆದರೆ ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ ಕಣೆ. ಹಾ 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 ಡೈಲಿ ರೊಮ್ಯಾನ್ಸ್ ಮಾಡೋಕ್ಕೆ ಯಾರು ಇಲ್ಲ ಅಂತ ಮಿಸ್ ಮಾಡ್ಕೊಂಡಿರ್ತೀರ. ಇಲ್ಲ ನಿಮ್ಮ ಕೆಲಸ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತ ಮಿಸ್ ಮಾಡ್ಕೊಂಡಿರ್ತೀರ ಅಷ್ಟೇ ತಾನೇ, ಬೇರೆ ಏನೂ ಇಲ್ಲ. ವಿನಿ, ರೊಮ್ಯಾನ್ಸ್ ಒಂದೇ ಅಲ್ಲ, ಏನೋ ಯಾವಾಗಲೂ ಒಂದು ಟೈಮ್ ಮೂಡ್ ಬಂದಾಗ ರೊಮ್ಯಾನ್ಸ್ ಮಾಡ್ತೀನಪ್ಪ. ಯಾವತ್ತೋ ಒಂದಿನ ಏನಾರ ನಿನ್ನ ಹತ್ರ ಬಂದರೆ ಅಷ್ಟೇ 10 ಮನೆ ಕೇಳಿಸಂಗೆ ಕೂಗಾಡ್ತಾ ಇರ್ತೀಯ. ಅದನ್ನ ದಿನ ಅಂತ ಸುಮ್ಮನೆ ಇರುವಿನಿ. ಪೂಚ್, ಮೊದಲು ನೈಲ್ಸ್ ಕಟ್ ಮಾಡು ಈಗಲೇ. ನನ್ನ ಸ್ಟೇಷನಲ್ಲಿ ಹೋದ್ರೆ ಸಾಕು ನನ್ನ ಬಗ್ಗೆ ಏನೇನೋ ಕಾಮೆಂಟ್ ಮಾಡ್ತಾರೆ. ಈಗ ನೀನು ಗಿಲ್ಲಿರೋದೇನಾರೋ ನೋಡಿದ್ರೆ ಅಯ್ಯೋ ನಮ್ಮ ಸಾಯಿಬ್ರು ಹೆಂಡ್ತಿ ಅದೆಷ್ಟು ಬಜರಿ ಹೀಗೆ ಗಿಲ್ಲಿದಾರಲ್ಲ ಗಾಯ ಆಗೋ ರೀತಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಅವ್ರೇನು ದೊಡ್ಡ್ರಾ? ಅವ್ರಿಗೂ ಗೊತ್ತಾಗುತ್ತೆ ನೀವೇನೋ ಕಿತಾಪತಿ ಮಾಡಿರ್ತೀರ ಅದಕ್ಕೆ ಗೆಲ್ಲಿದ್ದೀನಿ ಅಂತ. ನಾನು ಸ್ಟೇಷನ್ ಬಂದು ನೋಡು, ನನ್ನ ಬಗ್ಗೆ ಒಬ್ರೊಬ್ರು ಮಾತಾಡೋಕ್ಕೂ ಎದುರ್ತಾರೆ. ನಾನಷ್ಟು ಸ್ಟ್ರಿಕ್ಟ್ ಆಫೀಸರ್. ಅಯ್ಯೋ, ಮನೆಗೆ ಬಂದ್ಮೇಲೆ ಏನೋ ಮೈ ಮೇಲೆ ಏನೋ ದೆವ್ವ ಬರುತ್ತಾ? ಒಳಗೆ ಪೋಲಿ ಹುಡುಗರ ಥರ ಆಡ್ತಿರಲ್ಲ ನೀವು. ನೀನು ನನ್ನ ಹೆಂಡತಿ ಮುಂದೆ ಎಲ್ಲ ಗಂಡಸರು ಪೋಲಿನೇ. ನಾನು ಅದಕ್ಕೆ ಹೊರತನಾಗಿಲ್ಲ ಅಷ್ಟೇ. ಗಂಡಸರು ಹೆಂಡತಿಯರ ಮುಂದೆ ಪೋಲಿ ಆಗಿರಲಿಲ್ಲ ಅಂದರೆ ನಮ್ಮ ದೇಶ ಜನಸಂಖ್ಯೆ ಮುಗಿಲೇ ಇರ್ತಿರ್ಲಿಲ್ಲ. ಮೊದಲು ಅದನ್ನು ತಿಳ್ಕೊ. ಬರೀ ಓದಿದ್ರೆ ಸಾಲಲ್ಲ, ಲೋಕಜ್ಞಾನನೂ ಇರಬೇಕು. ಮತ್ತು ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ಪೋಲಿ ಥರ ಬಿಹೇವ್ ಮಾಡಿದರೆ ಎಲ್ಲ ಕ್ಯಾರೆಕ್ಟ್ರು ಸರಿಯಿಲ್ಲ ಅಂತ ಉಗಿತಾರೆ. ನಾನಂಥ ಕೆಲಸ ಯಾವತ್ತಿಗೂ ಮಾಡೋದಿಲ್ಲ. ನನಗೆ ಪೊಲೀಸ್ ಕೆಲಸ ಇಷ್ಟ ಇಲ್ಲ ಅಂದರೆ ನನ್ನ ಕೆಲಸದ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ನಾನೊಬ್ಬ ಜವಾಬ್ದಾರಿಯುತ ಪೊಲೀಸ್ ಆಫೀಸರ್. ಆಗ ನಾನು ಕರ್ತವ್ಯ ನಿಭಾಯಿಸ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ನನಗೆ ಗೊತ್ತು, ಈ ವಿಚಾರದಲ್ಲಿ ನನಗೆ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ. ಅವ್ರ ಕೆಲಸ ಯಾವತ್ತಿಗೂ ಒಂದು ನಿಷ್ಠಾವಂತನೇ. ಏನು ಗೊತ್ತವಿನಿ, ನನಗೆ ಬೇರೆಯವ್ರ ಥರ ಪ್ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರಲ್ಲ. ನಾನು ಇರೋದೇ ಹಿಂಗೆ. ಆದರೆ ನೀನು ಅಂದರೆ ನನಗೆ ತುಂಬ ಇಷ್ಟ. ಮದುವೆ ಆದಾಗಿಂದ ನೀನಂದರೆ ಇಷ್ಟ ಇರಲಿಲ್ಲ, ನಿಜ, ನಾನು ಒಪ್ಕೊತೀನಿ. ಇಷ್ಟ ಇಲ್ಲ, ನೀನು ಬೇಡವೇ ಬೇಡ ಅಂತ ಹೇಳಿದ್ದೀನಿ, ಅದನ್ನೂ ಒಪ್ಕೊಳ್ತೀನಿ. ಈಗ ನೀನು ಬಿಟ್ಟು ಇರೋಕ್ಕಾಗದೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಕಣೆ. ನೀನಷ್ಟೇ ಅಲ್ಲ ಕಣೆ, ನೀನು ಮಾಡೋ ತಿಂಡಿ ಕಾಫಿ ಹೋಲ್ಸೇಲ್ ಆಗಿ ಎಲ್ಲದಕ್ಕೂ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಕಣೆ. ಈ ಥರ ಕಾಫಿ ನೀನು ಇಲ್ಲದ ಕುಡಿದೇ ಇಲ್ಲ ಗೊತ್ತಾ. ನೀನು ಹೋದಾಗಿಂದ ಸರಿಯಾಗಿ ಊಟ ತಿಂಡಿನೂ ಮಾಡಿಲ್ಲ ಗೊತ್ತಾ. ಮೊದಲೇ ಹೋಟೆಲ್ ಊಟ ತಿಂತಿದ್ದೆ, ಆಗ ನಿನ್ನ ಕೈ ರುಚಿ ಅಭ್ಯಾಸ ಆಗಿದ್ದು. ಹೋಟೆಲ್ ಊಟ ಫುಡ್ ನೋಡಿದ್ರೇ ವಾಮಿಟ್ ಬಂದಂಗೆ ಆಗುತ್ತೆ. ಇನ್ನು ಕಾಫಿ ಬಗ್ಗೆ ಕೇಳಬೇಕೇ ಬೇಡವೇ ಬೇಡ. ನಾನು ನೋಡು, ಟೈಮ್ ತಿಂದಲೇ 3 kg ರೆಡ್ಯೂಸ್ ಆಗಿಬಿಟ್ಟಿದ್ದೀನಿ ಗೊತ್ತಾ. ಈಗಲೂ ಅರ್ಥ ಮಾಡ್ಕೊಳ್ಳಿ ನಿನ್ನನ್ನು ನಾನು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ, ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ.